ನಮಸ್ಕಾರ ಇಂಡಿ ತಾಲೂಕಿನ ಜನರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ. ಇವತ್ತು ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಂದ್ರೆ, ನಿನ್ನೆ ಒಬ್ಬರು ಪಾರ್ಟಿಯ ಮುಖಂಡರು, JDS ಪಾರ್ಟಿ ಮುಖಂಡರು ಅಯ್ಯೂ ನಾಟಿಕೋರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಲೈವ್ ವಿಡಿಯೋ ಬಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು. ಅದು ಕ್ಲಿಯರ್ ಮಾಡಬೇಕಾಗಿತ್ತು. ಮತ್ತೊಂದು ಏನಂತಂದ್ರೆ, ಇವತ್ತು ಒಂದು ಪ್ರತಿಭಟನೆ ಒಳಗೆ ಕಾಸುಗೌಡರು ಒಂದು ಸ್ವಲ್ಪ ಬೇರೆ ಮಾತಾಡ್ಯಾರ, ಅದೊಂದು ಸ್ವಲ್ಪ ಹೇಳಬೇಕಾಗ್ಯದ. ಇವ್ರದ್ದು ಉದ್ದೇಶ ನಮಗೆ ತಿಳಿತಾ ಇಲ್ಲ. ಒಟ್ಟೆ ಇವರು ಮುಖಂಡರು ಯಾರದಾರ, ಇವ್ರ ಪಾರ್ಟಿ ಯಾವದಾವ, ಇವ್ರು ಪಾರ್ಟಿ ಮುಖಂಡರಾಗಿ ಕೆಲಸ ಮಾಡ್ಲಾಗ್ತಾರೋ ಏನು ಏಜೆಂಟ್ರಾಗಿ ಕೆಲಸ ಮಾಡ್ಲಾಗ್ತಾರೋ ಅನ್ನೋದು ಅದು ಅರ್ಥ ಆಗ್ತಾಯಿಲ್ಲ. ನಾವು ಹೇಳೋದಿಷ್ಟೇ, ಮನುಷ್ಯ ಯಾವಾಗಲೂ ಒಂದು ರಾಜಕಾರಣ ಮಾಡಬೇಕಾಗಿತ್ತಂದ್ರೆ ರಾಜಕೀಯವಾಗಿ ನೀವು ಮಾತಾಡ್ರಿ, ಟೀಕೆ ಟಿಪ್ಪಣಿ ಮಾಡಿರಿ, ಅದು ಪ್ರಜಾಪ್ರಭುತ್ವದಾಗ ಎಲ್ಲರಿಗೂ ಹಕ್ಕದ. ರಾಜಕೀಯವಾಗಿ ಮಾತಾಡ್ರಿ. ನೀವು ವೈಯಕ್ತಿಕವಾಗಿ ನೀವು ಏನೋ ಟೀಕೆ ಟಿಪ್ಪಣಿ ಮಾಡಿದ್ರೆ ವೈಯಕ್ತಿಕವಾಗಿ ನಾವು ಮಾತಾಡಬೇಕಾಗ್ತದೆ ನಾಳೆಗೆ. ಅದು ಸರಿ ಇಲ್ಲ. ಈ ರಾಜಕಾರಣಿ ಮೊದಲೇ ಕಲುಷಿತ ಆಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತದ. ಅಂಥದ್ರಾಗ ನೀವು ವೈಯಕ್ತಿಕ ತಂದು ಯಾರ್ದಾರ ಜಗಳದಾಗ ನೀವು ತಂದು ಯಾರಿಗಾರ ತಂದು ನೀವು ಬಟ್ ಮಾಡಿದ್ರಿ ಅಂದ್ರೆ ಅದು ಬಟ್ ನಿಮಗೂ ನಾಳೆಗೆ ಹೇಳೋದೇ, ಇವತ್ತಲ್ಲಿ ನಾಳೆಗೆ ಹೇಳೋದೇ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾಳೆಗೆ ಮತ್ತೊಬ್ರು ಹೇಳ್ತಾರೆ. ಇದು ಹೀಗೆ ಆಗಬಾರ್ದು. ಇದು ನೀವು ರಾಜಕಾರಣ ಮಾಡ್ತಿರಲ್ಲ, ಒಳ್ಳೆಯ ಒಂದು ಮುಖಂಡರಾಗ್ಲಿಕ್ಕೆ ನಿಮ್ಗೆ ಸಾಧ್ಯತೆ ಅದಾವ. ಯಾಕೆ ನಿಮ್ಮ JDS ಪಕ್ಷದ ಮುಖಂಡರು BD ಪಾಟೀಲ್ರು ಬಂದು ಬೈಟ್ ಕೊಡಲಿಲ್ಲ, ಒಂದು ಅವ್ರಿಗೆ ವಿರೋಧ ಮಾಡೋದು ಶಕ್ತಿ ಇಲ್ಲ ಏನೋ ಅವ್ರ ಕಡೆ ಇಲ್ಲೇನೋ. 4ನೇ ಸಲ ಇಲೆಕ್ಷನ್ಗೆ ನಮ್ಮ ಶಾಸಕರು ನಿಂದ್ರವ್ರೆ. ಅವರು ಯಾಕೆ ನಿಂದ್ರಬಾರ್ದು? ಅವ್ರು ಹೇಳಿಕೆ ಕೊಡ್ತಾರೆ, ಜಿಲ್ಲಾ ಮಾಡೇ ನಾನು ನಿಂದಿರ್ತೀನಿ ಅಂತ ಹೇಳ್ತೀನಂತ ಇವರು ನಾಟಿಕೋರು ಹೇಳ್ತಾರೆ, ಕಾಸುಗೌಡರು ಹೇಳ್ತಾರೆ. 28 ಎಲ್ಲಿ ಅದ? ಇನ್ನೂ 2.5 ವರ್ಷ ಟೈಮ್ ಅದ. ಚುನಾವಣೆ ಸಮೀಪ ಬಂದಾಕಾರ ಅದು ಏನು ಆಗಲಿಲ್ಲ ಬಿಡಲಿಲ್ಲ ಅಂದ್ರೆ ಅವಾಗ ಕ್ವಶನ್ ಮಾಡಿರಿ. ನೀವು ಚುನಾವಣೆದಲ್ಲಿ ಸಂದರ್ಭದಲ್ಲಿ ನೀವು ಕ್ವಶನ್ ಮಾಡಿರಿ. ಅದ್ರಕ್ಕಿಂತ ಪೂರ್ವದಲ್ಲೇ ನೀವು ಹಿಂಗೆ ಹೇಳಿರಿ, ಹಾಂಗೆ ಹೇಳಿರಿ, ಹೀಗೆ ನೀವು ಹಿಂಗೆ ಹೇಳತ್ತೀರಿ. ಅವ್ರ ಪ್ರಕಾರ ಅವ್ರು ಹೇಳತ್ತಾರ. ಅವರು ನಾ ಜಿಲ್ಲಾ ಮಾಡ್ತೀನಂತ ಹೇಳತ್ತಾರ. ಏನಾದರೂ ಮಾಡಂಗಿಲ್ಲ ಅಂತ ಹೇಳಿಲ್ಲ, ಅವರು ಮಾಡ್ತೀನಂತ ಹೇಳ್ತಾರೆ ಅವರು. ಆದರೆ ನಿಮ್ಮ ಭಾಷೆಗಳು ಏನು ನಡೆದಾವಲ್ಲ, ಒಬ್ಬರಿಗೆ ತೇಜೋವಧೆ ಮಾಡೋದು ಭಾಷೆಗಳು, ನಿಮ್ಮ ಭಾಷೆಗಳು ಸರಿ ಇಲ್ಲ. ನಿಮ್ಮ ಭಾಷೆಗೆ ನಾವು ಹೇಳಿದೆವು ಅಂದ್ರೆ ನಿಮ್ಮ ಲೆವೆಲ್ಗೆ ನಾವು ಬರ್ತೀವಿ. ಅದು ಬೇಡ. ಅಂಥ ಭಾಷೆ ವಾಪರಿಸ್ಬೇಡ್ರಿ. ನೀವು ಯಾರದೇ ತೇಜೋವಧೆ ಮಾಡಲಿಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ, ಹಕ್ಕಿಲ್ಲ. ನಿಮ್ಗೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡಬೇಕಾಗಿತ್ತು ಅಂದ್ರೆ ಸರಿಯಾಗಿ ಮಾಡಿರಿ. ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಅಂದಾಕರೆ ನಿಮಗೆ ಒಳ್ಳೆಯ ಭವಿಷ್ಯ ಅದ ನಾಳೆಗೆ. ಇವತ್ತು ಕೀಳಾಗಿ ನೀವು ಈಟ ನೀವು ಕೆಳಗೆ ಬಿದ್ದು ನೀವು ಮಾತಾಡ್ತಿರಲ್ಲ, ಅಪಹಾಸ್ಯ ಮಾಡಿ ಮಾತಾಡ್ತಿರಲ್ಲ. ಇದು ನಿಮಗೆ ನೋಡ್ತಾರೆ ಮಂದಿ. ಕೆಲವೊಬ್ಬರು ನಿಮ್ಮ ಜೊತೆ ಇದ್ದವರು ಕಾಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಏನೋ ಹೇಳ್ತಿರ್ತಾರೆ. ಅದು ಉಳ್ಕಿದ ಜನ ಅದ್ರಾಗ ಶಾಣೆ ಮಂದಿನೂ ಭಾಳ ಇರ್ತದ. ನೋಡ್ದೆ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾವ ಮನುಷ್ಯ ಏನು ಮಾಡತ್ತಾನ ಅಂತೇಳಿ. ಅಂಥವ್ರಿಗೆ ನೀವು ಗುರಿ ಆಗಬೇಡ್ರಿ. ಅಂಥವ್ರಿಗೆ ಗುರಿ ಆದವ್ರು ಯಾರೂ ಉಳ್ದಿಲ್ಲ. ಇಲ್ಲಿ ರಾಜಕಾರಣದೊಳಗೆ ಯಾರೂ ಉಳಿಯಂಗಿಲ್ಲ. ಅಂಥವ್ರಿಗೆ ಗುರಿ ಆದೀವಿ ಅಂದ್ರೆ ನಾವು ಸಣ್ಣ ಹುಡುಗರನ್ನಾಗ ಮಾತಾಡ್ಲಿಕ್ಕೆ ಹೋದೆವು ಅಂದ್ರೆ ಅದು ಸರಿ ಅನ್ಸಂಗಿಲ್ಲ. ಅದು ಅಯ್ಯೂ ನಾಟಿಗರವ್ರ, ನಿಮ್ಮದು ಭವಿಷ್ಯ ಚಲೋ ಅದ. ಭವಿಷ್ಯ ರೂಪದಾಗ ನೀವು ಏನಾರ ಆಗಬೇಕಾಗಿತ್ತು ಅಂದ್ರೆ ನೀವು ಒಳ್ಳೆ ರೀತಿಯಿಂದ ಮಾತಾಡೋದು ಕಲೀರಿ ಮೊದಲ. ಯಾರಿಗಾರ ಅಪಹಾಸ್ಯ ಮಾಡಿ ನಾವು ದೊಡ್ಡವ ಆತೀನಂದ್ರೆ ಅದು ಆಗಂಗಿಲ್ಲ, ಸಾಧ್ಯ ಇಲ್ಲ. ಅದು ಆಗ್ಲಾರ್ದ ಮಾತು. ನೀವು ಬೆಳಿತೀರಿನ, ಬೆಳಿಲಿಕ್ಕೆ ಅವಕಾಶಗಳು ಅದಾವ. ನೀವು ಯಾರ ಮ್ಯಾಗ ಬೆಳಿತೀರ ಅಂಥ ಲೀಡರ್ಸ್ ಮುಂದಕ್ಕೆ ತೊಗೊಂಬರ್ರಿ. ಮೊದಲು ಅವ್ರಿಗೆ ಮುಂದೆ ತಂದು ನೀವು ಬೈಟ್ ಕೊಡಿಸ್ರಿ. ಕೊಡ್ತಾರೆ ನೋಡ್ರಿ. 10 ವರ್ಷ ಆಯ್ತು ಇಲೆಕ್ಷನ್ ಮಾಡತ್ತಾರ. ಇಲೆಕ್ಷನ್ ನಿಂತು 2 ಸಲ ನಿಂತು ಬಿದ್ದರು. ಅವರು ಎದಕ್ಕೆ ಬಿದ್ದರು? ಅವರು ಅದು ಯಾರೇನು ಗೊತ್ತದ? ಯಾರಿಗಾರೆ ಬಿದ್ದಿದ್ದು ಗೊತ್ತದ? ಯಾರಿಗಾರೆ? ನೀವು ಲಾಸ್ಟ್ ಮೂಮೆಂಟ್ದಾಗ ಎಲ್ಲಿ ಹೋಗ್ತೀರಿ, ನೀವು ಏನು ಮಾಡ್ತೀರಿ ಅನ್ನೋದು ಗೊತ್ತದ ನಿಮಗೆ? ಅದು ಇತಿಹಾಸ. ಅವರು ಸಮಾಜಕ್ಕೆ ಅವರೇ ಮೋಸ ಮಾಡ್ಲಾಗ್ತಾರೆ. ನಮ್ಮ ಸಮಾಜದವರಿಗೆ ಮತ್ತೊಬ್ಬರಿಗೆ ದಲಿತ ಸಮಾಜದವರಿಗೆ ಮುಂದೆ ಮಾಡಿ ನೀವು ಏನು ಬೈಟ್ ಕೊಡಿಸ್ತಿರಲ್ಲ, ಅದು ಸರಿ ಇಲ್ಲ. ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಚುನಾವಣೆ ಎದುರಿಸೋರು ನೀವು, ಬೈಟ್ ಕೊಡೋರು ನಾವು ಯಾಕೆ ಇವತ್ತು ಬಂದು ಹೇಳಬೇಕಾಗಿತ್ತು ಅಂದ್ರೆ, 7 ದಿವಸ ನಿಮ್ಗೆ ಕೌಂಟ್ರ್ ಕೊಟ್ಟಿಲ್ಲ ಯಾರು. ನಿಮಗೆ ಯಾರೂ ಏನೂ ಹೇಳಿಲ್ಲ. ಇವತ್ತು ಯಾಕೆ ಬರಬೇಕಾಯ್ತು ಅಂದ್ರೆ,
ನೀವು ಇಷ್ಟು ಡೀಪಾಗಿ ಇಷ್ಟು ಕೆಳಗೆ ಹೋಗಿ ನೀವು ಮಾತಾಡಿದ್ದೀರ ಅಂದರೆ ನಾವು ಬಂದು ನಾವು ನಿಮಗೆ ಹೇಳಬೇಕಾಗ್ತದೆ ಈ ಮಾತು. ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಚಲೋ ಇಲ್ಲ ಇದು. ವೈಯಕ್ತಿಕ ನಿಮ್ಗೆ ಏನಾರು ಇತ್ತು ಅಂದ್ರೆ ಬಂದು ಹೇಳಿರಿ, ಹಿಂಗೆ ಮಾಡ್ಯಾರ, ನನಗೆ ಅನ್ಯಾಯ ಆಗ್ಯದ ಅಂತೇಳಿ ನಾವು ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ರಾಜಕಾರಣದಿಂದ ನೀವು ಇಟ್ಟು ಕೀಳಾಗಿ ಮಾತಾಡ್ತೀರ ಅಂದ್ರೆ ಅದು ನಾವು ಒಪ್ಪಂಗೆ ಸಾಧ್ಯ ಇಲ್ಲ. ಇದು ನಾಳೆಗೆ ಇವತ್ತು ನಾ ಕೌಂಟ್ರ್ ಕೊಟ್ಟಿನಿ, ಮತ್ತು ನಾಳೆಗೆ ನೀವು ಕೌಂಟ್ರ್ ಕೊಡೋರು, ಮತ್ತೊಬ್ಬರು ಕೊಡೋರು, ಆ BJP ಮುಖಂಡರು ಕೌಂಟ್ರ್ ಕೊಡೋರು ಕೊಡಲಿ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕೊಡೋಕ್ಕೆ ಶಕ್ತಿ ಅದ, ದೇವ್ರು ಕೊಟ್ಟಾನ ಅಷ್ಟು. ನಿಮ್ಮ ಕಡೆ ಏನೂ ಇಲ್ಲ. ಹುಚ್ಚು ಹೇಳ್ತಾರ ಯಾರು BJP ಲೀಡ್ರ್ ಕಾಸೂರು, ಹುಚ್ಚು ಹೇಳ್ತಾನೆ ಗೌಡ್ರಿಗೆ. ಹುಚ್ಚು ಯಾರದಾರ? 28 ಅದ ಹುಚ್ಚ. ನೀ ಹುಚ್ಚಿದಿ 28 ಇನ್ನೂ ದೂರ ಅದ. ಜಿಲ್ಲಾ ಮಾಡೋದು ಈಗ ಅದ, ಇನ್ನು ಮುಂದದ. ಜಿಲ್ಲಾ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೆ ಕ್ವಶನ್ ಅವಾಗ ಮಾಡಿರಿ ನೀವು. ಈಗ ಹುಚ್ಚತನ ಮಾತಾಡಿ ನೀವು ಹುಚ್ಚಾಗ್ಲಿದ್ದೀರಿ. ಹುಚ್ಚರಾಗಬೇಡ್ರಿ, ಶಾಣೆ ಆಗ್ರಿ. ಶಾಣೆ ಇದ್ದವರು ಇಲೆಕ್ಷನ್ ಮಾಡ್ತಾರೆ. ಅವರು ಗೌಡ್ರು ಹೇಳ್ತಾರೆ, ಮತ್ತು ಅವರು ಶಾಸಕರ 3 ಬಾರಿ ಆರಿಸಿ ಬಂದಾರ. ಇತಿಹಾಸ ಮಾಡೋರು ಅದಾರ ಅವ್ರು 4ನೇ ಸಲ. ಅವರು ಸೊಡ್ಡು ಹೊಡೆದೇ ಇಲೆಕ್ಷನ್ ಮಾಡೋರು. ಮತ್ತು ಮುಂದೆ ಗೌಡ್ರು ಅದಾರ, ಗಂಡಸರ ಅವರು. ಮತ್ತು ನೀವು ಗಂಡಸರಿಲ್ಲ, ಮುಂದೆ ನಿಂದವ್ರು ಅವ್ರು ಗಂಡಸ್ತಿದ್ರೆ ಇಲ್ಲ. ನೀವು ಸೊಡ್ಡು ಹೊಡೆದು ಬರಲ್ಲ ಮುಂದೆ. ನಿಮಗೆ ಯಾರು ಬೇಡ ಅಂದಾರ? ಹಂಗೆ ಸೊಡ್ಡು ಹೊಡೆದು ನೀವು ಇಲೆಕ್ಷನ್ ಚುನಾವಣೆಗೆ ಬರ್ರಿ, ಆವಾಗ ನಿಮ್ಗೆ ಗಂಡಸರು ಹತ್ತಾರೆ. ಹಿಂಗೆ ಕೂತು ನೀವು ಎಲ್ಲರೇ ಹುಚ್ಚಿ ಅದಾನ, ಅವ ರಾವಣ ಅದಾನ, ಇವ ಭೀಮ್ ಅದಾನ, ಇವ ಬಲರಾಮ ಅದಾನ ಅನ್ಕೋತ ಕೂತ್ರೆ ಏನು ನಡೀತದ? ಅಲ್ಲಿಗೆ ಹೋಗ್ಬೇಡ್ರಿ. ನಿಮ್ದು ಏನದ, ನೀವು ರಾಜಕೀಯವಾಗಿ ನೀವು ಮುಂದೆ ಬೆಳಿಬೇಕಂದ್ರೆ, ನಾವು ಸಣ್ಣವಾಗಿ ಗೌಡ್ರಿಗೆ ಒಂದು ಮಾತು ಹೇಳ್ತೀನಿ, BJP ಅವರಿಗೆ, ರಾಜಕೀಯವಾಗಿ ನೀವು ಬೆಳಿಬೇಕಂದ್ರೆ ಮೊದಲ ತೇಜೋವಾದಿ ಮಾಡೋದು ಬಂದ್ ಮಾಡಿರಿ. ಎಲ್ಲ ಸಾರ್ವಜನಿಕರು ಎಲ್ಲರೂ ಹುಚ್ಚರಂಗಿಲ್ಲ, ಭಾಳ ಶಾಣೆ ಅದಾರ ಮಂದಿ. ಈಗ ಮೊದಲಿನ ರಾಜಕಾರಣ ಇಲ್ಲ, ಈಗ ರಾಜಕಾರಣ ಭಾಳ ದೊಡ್ಡದಾಗ್ಯದ. ಈಗ ಯಾವಾಗ ಏನಾಗ್ತದೆ ಗೊತ್ತಿಲ್ಲ, ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಅಂಥ ರಾಜಕಾರಣದಾಗ ಬದುಕಬೇಕು ನಾವು ಎಲ್ಲರೂ. ನೀವು ಆಯಿತು, ನಾವಾಯಿತು, ಎಲ್ಲರೂ ಅದರಾಗೆ ಬದುಕಬೇಕು. ನಾನು ಕೆಲವೊಂದು ದಿವಸ ಟೀಕೆ ಟಿಪ್ಪಣಿ ಮಾಡೀನಿ ಗೌಡ್ರಿಗೆ. ನಾನೇ ಮಾಡೀನಿ, ಖುದ್ದು ಯಶವಂತರಾವ್ ಗೌಡ್ರಿಗೆ ನಾನೇ ಟೀಕೆ ಟಿಪ್ಪಣಿ ಮಾಡೀನಿ. ಅದು ಸರಿ ಮಾಡಿದ್ರು ಅವರು. ನನಗೆ ಸರಿ ಮಾಡಿದ್ರೆ ದುಡ್ಡು ಕೊಟ್ಟು ಸರಿ ಮಾಡಿದ್ರೆ ಹಂಗಲ್ಲ. ಅದು ನನಗೆ ತಿಳಿಸಿ ಹೇಳಿದ್ರು, ಇದು ಹಿಂಗದ ಅಂತೇಳಿ. ಯಾಕಂದ್ರೆ ಅವ್ರ ಕಡೆ ತಿಳಿಯದ ಹೇಳಿದ್ರು. ಆ ಕಡೆ ತಿಳಿಸೋರೇ ಇಲ್ಲಲ್ಲ ಅವರಿಗೆ. ಎಲ್ಲ ಹುಚ್ಚರದಾರ ಅಲ್ಲಿ, ಶಾಣೆ ಯಾರದಾರ ಅಲ್ಲಿ. ಇವ್ರು ಅಯ್ಯೂಬ್ ನಾಟಿಕವ್ರವ್ರು ಹೇಳ್ತಾರೆ, ಕಣ್ಣ ನೀರು ಅಳಬೇಡ್ರಿ ಗೌಡ್ರು ಹೇಳ್ತಾರೆ, ಚಸ್ಮಾ ತೆಗೆದರೆ ಆಡ್ರಿ ಹೇಳ್ತಾರೆ. ಏನು ಅರ್ಥ ಇದ್ರದ್ದು? ಇಷ್ಟು ಕೆಟ್ಟ ಇಂಥ ಪದಗಳು ವಾಪರಿಸಿ ನಿಮಗೇನು ಸಿಗ್ತದೆ ಇದರಾಗ? ಅಳು ಯಾರಿಗೆ ಬರೋಂಗಿಲ್ಲ. ಇವತ್ತು ಶುಗರ್ ಫ್ಯಾಕ್ಟ್ರಿ ಆಗಬೇಕಾಗಿದ್ರೆ ಯಾರು ಕಾರಣ ಆದ್ರೆ ಇದಕ್ಕೆ? ರವಿಕಾಂತ್ ಪಾಟೀಲ್ರು 3 ಸಲ ಆರಿಸಿ ಬಂದರು, ಬಿದ್ದು ಗಾಡಿ ಮ್ಯಾಗ ಆರಿಸಿ ಬಂದರು 3 ಸಲ. ಮಾಡಿ ತೋರಿಸಿದ್ರೇನು? ಇವತ್ತು ಏನಾರ ಆಗಿತ್ತು ಅಂದ್ರೆ, ಅದು ಫ್ಯಾಕ್ಟ್ರಿ ಆಗಿತ್ತು ಅಂದ್ರೆ ಯಶವಂತರಾವ್ ಗೌಡ್ರು ಒಬ್ಬರೇ ಕಾರಣ ಅದ. ಅವರು ಫ್ಯಾಕ್ಟ್ರಿಗೆ ದಿಲ್ಲಿಗೆ ಹೋಗಿ ಸ್ಟೇ ತಂದಿದ್ದಿಲ್ಲ ಅಂದ್ರೆ ಇವತ್ತು ಖಾಸಗೀಕರಣ ಆಗ್ತಿತ್ತು ಅದು ಫ್ಯಾಕ್ಟ್ರಿ. ಆ ದಿಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ ಅನ್ನೋದು ನಮಗೆ ಗೊತ್ತದ, ನನಗೆ ಗೊತ್ತದ. ನಾ ತಿರುಗಾಡ್ದಿದ್ದೀನಿ ಅವ್ರ ಜೋಡಿ. ಅವಾಗ ಏನು ಸ್ಟೇ ತರ್ಲಕ್ಕೆ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟಿಗೆ, ದಿಲ್ಲಿಗೆ ಹೋಗಿದ್ರಲ್ಲ, ಅವಾಗ ಎಷ್ಟು ಕಷ್ಟಪಟ್ಟಾರ ನನಗೆ ಗೊತ್ತದ. ನಾವು ಅವ್ರು ಇಬ್ಬರೇ ತಿರುಗಾಡ್ತಿದ್ವಿ ಅವಾಗ ಮೊದಲ. ಅದು ಎಲ್ಲ ಕಷ್ಟಪಟ್ಟು ಬಂದವರಿಗೆ, ಅದು ಫ್ಯಾಕ್ಟ್ರಿ ಮಾಡಿದವರಿಗೆ ಗೊತ್ತಿರ್ತದೆ ಅದು ಏನು ತ್ರಾಸ ಆಗ್ಯದ, ಎಷ್ಟು ತ್ರಾಸದಿಂದ ನಾನು ಫ್ಯಾಕ್ಟ್ರಿ ಕಟ್ಟೀನಿ ಅನ್ನೋದು ಅವ್ರಿಗೆ ತ್ರಾಸ ಇರ್ತದೆ. ಅದು ಅಂಥ ಟೈಮ್ನಾಗ ನೀವು ರೈತರೇ ಬಂದು ರೈತರ ಸಂಬಂಧ ಫ್ಯಾಕ್ಟ್ರಿ ಕಟ್ಟಿದ್ದದ, ರೈತರ ಹೆಸರು ಮ್ಯಾಗೆ ಎಲ್ಲ ಫ್ಯಾಕ್ಟ್ರಿ ಅದ, ಮತ್ತು ರೈತರ ಸಂಬಂಧ ನಾವು ಇದು ಮಾಡ್ಲಾಯ್ತೀನಿ ಎಲ್ಲ ಮಾಡ್ಲಾಯ್ತೀನಿ ಅಂತಂದ್ರೆ ರೈತರೇ ಬಂದು ಅಲ್ಲಿ ಮುಂದೆ ಕೂತು ಎಲ್ಲ ಫೈದೆ ತೊಗೊಂಡು ನಾಗನಾಥ ನಾವು ಚಡ್ಚಂದವ ಬಂದು ಅಲ್ಲಿ ದುನಿಯಾದೇ ಫೈದೆ ತೊಗೊಂಡ. ಅಲ್ಲಿ ಟು ಜೆಡ್ ಫೈದೆ ತೊಗೊಂಡನ ಅಲ್ಲಿ ಫ್ಯಾಕ್ಟ್ರಿದೊಳಗೆ. ತೊಗೊಂಡು ಅಲ್ಲಿ ಯಾರ್ದೋ ಒಂದು ಮಾತು ಕೇಳಿ ಒಬ್ಬರು ಕೆಲವು ಗೇಮ್ಗಳು ಅಲ್ಲಿ ಎಷ್ಟು ಗೇಮ್ ನಡೆದವ ಎಲ್ಲ ನಮ್ಗೆ ಗೊತ್ತದ. ಅಲ್ಲಿ ಏನೇನು ಮಾಡ್ಯಾರ ಅನ್ನೋದು, ಎಷ್ಟು ಮಂದಿ ಜಿಲ್ಲಾ ಮುಖಂಡರುಗಳು ಕೈವಾಡೋದ ಅದನ್ನೂ ಗೊತ್ತದ. ಎಲ್ಲ ಬಹಿರಂಗ ಆಗ್ಯದ ನಮ್ಮ ಕಡೆ. ಅದು ಸಮಯ ಬಂದಾಕರೆ ಹೇಳ್ತಾರೆ, ಗೌಡ್ರು ಹೇಳ್ತಾರೆ, ನಾವು ಹೇಳೋದು ಬೇಕಾಗಿಲ್ಲ. ಅದು ಇದು ರಾಜಕಾರಣ ನೀವು ಮಾಡಾಕ್ತಿರಲ್ಲ, ಸರಿಯಾಗಿ ಮಾಡಿರಿ. ನಿಮ್ಗೆ ವಿರೋಧ ಮಾಡೋದಲ್ಲ, ವಿರೋಧ ಮಾಡಿರಿ. ನಿಮಗೆ ವಿರೋಧ ಮಾಡ್ಲಿಕ್ಕೆ ಬೇಡ ಅನ್ನಂಗಿಲ್ಲ ನಾವು. ನಾಲ್ಗೆ ಬಿ ಹಿಡಿದು ಮಾತಾಡಿ.
ನೀವು ನಾಲ್ಗೆ ಹರಿ ಬಿಟ್ರಿ ಅಂದ್ರೆ ನಾವು ಹರಿ ಬಿಡೋರೆ. ಇದು ಎಲ್ಲಿಗೆ ಬಂದು ನಿಂದಿರ್ತದೆ ಅದು ದೇವ್ರಿಗೆ ಬಿಡ್ತೀವಿ ನಾವು. ನೀವು ಸರಿಯಾಗಿ ಮಾತಾಡೋದು ಕಲೀರಿ ಮೊದಲ. ಅವ ಯಾವ ಎಲೆಕ್ಷನ್ ನಿಂದ್ರವ ಇರ್ತಾನೆ ಮುಂದೆ ಅವನಿಗೆ ಬಂದು ಬೈಟ್ ಕೊಡೋದು ಕಲಿಯತ್ತೆ ಹೇಳ್ರಿ ಮೊದಲು. ಯಾರಿಗಾರ ಮುಂದೆ ಮಾಡಿ ಯಾವ ಸಮಾಜಕ್ಕಾರೆ ಅನ್ಯಾಯ ಮಾಡೋದು ಬೇಕಾಗಿಲ್ಲ. ಇವತ್ತು ಅಯ್ಯೂಬ್ ನಾಟಿಗವರು ನಮ್ಮ ಬ್ರದರ್ ಇದ್ದಂಗೆ ಅವರು. ಅವ್ರಿಗೆ ನಾವು ಹೇಳ್ಬೋದು, ನಾವು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ, ಇಲ್ಲಿಗೆ ಮನೆಗೆ ಹೋಗಿ ಭೇಟಿಯಾಗಿ ಬರ್ತೀನಿ ಅವ್ರಿಗೆ. ಅವ್ರಿಗೆ ತಿಳಿಸಿ ಹೇಳ್ತೀನಿ ನಾ, ನೀವು ನಿಮ್ಮ ಮುಖಂಡರಿಗೆ ಮುಂದೆ ಮಾಡಿ ನೀವು ಬೈಟ್ ಕೊಡ್ರಿ ಅಂತ ಹೇಳಿ. ನೀವು ವೈಯಕ್ತಿಕ ಯಾಕೆ ಮಾಡ್ಲಾಗ್ತೀರಿ? ಏನು ಉದ್ದೇಶ ಏನದು ನಿಮ್ಮದು? ಪ್ರತಿ ಬಾರಿ ನೋಡ್ಲಾಗ್ತೀನಿ ನೀವು ಲೈವ್ ಬಂದು ಹೇಳಿಬಿಡ್ತೀರಿ ಒಂದು ಏನಾರೆ ಹೇಳ್ರಿ. ನಿಮಗೇನು ಬೇಡ ಅನ್ನಂಗಿಲ್ಲ. ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡೋದು ಇರ್ತದೆ, ಮಾಡಿರಿ. ಪ್ರಜಾಪ್ರಭುತ್ವ ಹಕ್ಕದ ನಿಮಗೆ, ನೀವೆಲ್ಲ ಸರಿ ಮಾಡ್ಕೋರಿ. ದಯಮಾಡಿ ಹೇಳ್ತೀನಿ, ಇನ್ನು ಮ್ಯಾಗ ನೀವು ಅಂಥದ್ದು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವೈಯಕ್ತಿಕ ಏನೂ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ರಾಜಕೀಯವಾಗಿ ನೀವು ಹ್ಯಾಂಗೆ ಬರ್ತೀರಿ ಬರ್ರಿ, ಹೊಡೆದ್ರೆ ಬರ್ರಿ, ಯಾವ ತಿಂಡಿಲಿ ಬರ್ತೀರಿ ಬರ್ರಿ. ಅದು ನಾವು ಕಾರ್ಯಕರ್ತರು ನೋಡ್ತೀವಿ, ನೀವು ನೋಡ್ತೀರಿ. ಅದು ಏನಾಗ್ತದೆ ಮುಂದಿಂದು. ಆದರೆ ಚುನಾವಣೆ ಮಾತ್ರ ನಾವು ಏನು ಮಾಡ್ಲಾಗ್ತೀವಲ್ಲ, ಈ ಇಂಥ ಚುನಾವಣೆಗಳಿಗೆ ಗೊಡ್ಡ ಬೆದರಿಗೆ ನಾವು ಅಂಜಂಗಿಲ್ಲ. 4ನೇ ಸಲ ನಮ್ಮ ಕಡೆ ದಿಮ್ಮದು ಆರಿಸಿ ಬರೋದು, ನಾವು ಆರಿಸಿ ಬಂದೇ ಬರ್ತೀವಿ. ಜನರು ನಮ್ಮ ಜೊತೆ ಅದಾರ. ತಾಲೂಕಿನ ಜನ ಭಾಳ ಮುಗ್ಧರ, ಶಾಣೆನೂ ಅದಾರ ಅಷ್ಟೇ. ಯಾರಿಗೆ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾರ. 2 ಸಲ ನೀವು ಚುನಾವಣೆ ಸೋತ್ರಿ, ಎದಕ್ಕೆ ಸೋತ್ರಿ ಅನ್ನೋದು ನಿಮ್ಗೆ ಗೊತ್ತದ. ನಿಮ್ಮ ಸಮಾಜಕ್ಕೆ ನೀವೇ ಮೋಸ ಮಾಡಿರಿ. ಅವಾಗ ನೀವು ಆಳ್ಕೊತ ತಿರುಗಾಡತ್ತಿದ್ರಲ್ಲ, ಅದು ಯಾಕೆ ಕಣ್ಣ ನೀರು ಬತ್ತು? ನಮಗೆ ಅಪಹಾಸ ಮಾಡ್ಲಿಕ್ಕೆ ಬರೋಂಗಿಲ್ಲ ನಿಮಗೆ? ನೀವು ಮುಂದೆ ಬಂದು ನೀವು ಬೈಟ್ ಕೊಡ್ರಲ್ಲ, ಯಾಕೆ ಕೊಡೋಂಗಿಲ್ಲ? ಬಂದ್ರೆ ಲೈವ್ ಬರ್ತಾರೆ, ನಾಗೇಶ್ ತಳಕೇರವ್ರು ಬರ್ತಾರೆ, ಇಲ್ಲಿಗಂದ್ರೆ ಅಯ್ಯೂಬ್ ನಾಟಿಗರು ಬರ್ತಾರೆ. ಉಳ್ಕಿದ್ರು ಎಲ್ಲ ಸತ್ತಾರ. ಕ್ಯಾಂಡಿಡೇಟ್ಗಳು ಎಲ್ಲ ಹೋಗ್ಯಾರ. ನಿನ್ನೆ ಅಯ್ಯೂಬ್ ನಾಟಿಗರು ಮಾತಾಡ್ಯಾರ, ಇವತ್ತು ಕಾಸರಗೋಡು ಮಾತಾಡ್ಯಾನ, ಅದೇ ಭಾಷೆ ಮಾತಾಡ್ಯಾನ. ಖರೆ ಸುಳ್ಳದ ಇದು ಬುದ್ಧಿ ಇಲ್ಲ ಅವರಿಗೆ. ಕಾಸರಗೋಡ್ರಿಗೆ ಮತ್ತು ಈ ಕಡೆ BJP ಲೀಡರ್ಸ್ ಮಂದಿಗೆ ಬುದ್ಧಿ ಇಲ್ಲ. ಇವ್ರಿಗೆ ಬಾಯಿ ಇಲ್ಲ ಮಾತಾಡಕ. ಇವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಿಸ್ಲಿಕ್ಕೆ ಆಗಲಾಗ್ಯದ ಇವರಿಗೆ. ನೀವು ಸಹಿಸ್ಕೊಳ್ಳೋ ಶಕ್ತಿ ನಿಮ್ಮ ಕಡೆ ಇತ್ತಂದ್ರೆ ಇದು ಎಲ್ಲ ನೀವು ಮಾತಾಡ್ತಿದ್ದಿಲ್ಲ. ಮಾನಸಿಕ ಸಂತುಲನ ನಿಮ್ಮದು ಬಿಗಡಾಯಿಸ್ಲಿಕ್ಕತ್ತದ, ಗೌಡ್ರದಲ್ಲ, ನಿಮ್ಮದು ಬಿಗಡಾಯಿಸಿದ ಪೂರ. ಅವತ್ತು ರೈತರಿಗೆ ಬೈದಾರ ಅಂತ ಹೇಳ್ತಾರೆ. ರೈತರಿಗೆ ಎಲ್ಲ ಬೈದಾರ? ಏನಂದಾರ ಗೌಡ್ರು? ಅವತ್ತು ಫಸ್ಟಿಗೆ ಸ್ಟಾರ್ಟಿಂಗ್ ಏನಾಗ್ಯದ ಯಾರು ತೋರಿಸಿರ ಯಾರು ನೀವು? ಅಲ್ಲಿ ಆಗಿದ್ದ ಕತ್ತಿನೇ ಬೇರೆ ಅದ. ಆ ಮಾತಿಗೆ ಗೌಡ್ರ ಜೋಡಿ ಸಂಪರ್ಕನಾಗ ಇದ್ದವ್ರೆ ಚಂತನ ಮುಂಜಾನೆ ಸಾಯಂಕಾಲ ತನಕ ಕೂಡೋರು ರೈತರು ಅಲ್ಲಿ ಎಲ್ಲರೂ ಸ್ಟ್ರೈಕಿಗೆ ಕೂತವ್ರು. ಅವರಿಗೆ ಮಾತಾಡಿದ್ದು ಖರೆ ಅದ. ಮಾತಾಡಿದ್ದು ಏನು ಮಾತಾಡ್ಯಾರ ಅವರು? ನಿಜವಾದ ರೈತರಿಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಯಾರ. ನಿಜವಾದ ರೈತರು ಅಂದ್ರೆ ಯಾರು? ಅಲ್ಲಿ ಕೂತವ್ರು ರೈತರ ಇಲ್ಲತ್ತಲ್ಲ, ಅವರು ರೈತರು ಅದಾರ. ಅಲ್ಲಿ ಕೆಲವೊಬ್ರು ಅದಾರ ಒಳಗಲ್ಲಿ, ಅಂಥವ್ರಿಗೆ ಅವ್ರಿಗೆ ಬಟ್ ಮಾಡಿ ತೋರಿಸ್ಯಾರ ಅಲ್ಲಿ. ಅದು ಬಟ್ ಮಾಡಿ ತೋರಿಸಿದ್ದು ಹೇಳಿ ತೋರಿಸಿಲ್ಲ ಯಾರು. ಅಲ್ಲಿ ಕೆಲವೊಂದು ಕಿಡಿಗಳು ಇದ್ದು ಒಳಗಲ್ಲಿ. ಇದ್ರ ಹಿಂದೆ ಯಾರು ಕೈ ಹೊಡಿದ್ದು ಎಲ್ಲ ಜಿಲ್ಲಾ ಮಟ್ಟದ ರಾಜಕಾರಣ ಇದ್ರಾಗ ಅಡಗಿತ್ತು. ಅದ್ರಾಗ ಅವತ್ತೇ ಹೊರಗೆ ಬಿತ್ತು ಸಾಯಂಕಾಲ ತನಕ. ಇದು ನೀವು ಬೈಟ್ ಕೊಡೋ ಟೈಮ್ನಾಗ ಸ್ವಲ್ಪ ಪ್ರಜ್ಞೆಯಿಂದ ಮತ್ತು ಈ ತಿಳುವಳಿಕೆಯಿಂದ ಬೈಟ್ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ. ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋ ಸಂಬಂಧ ನೀವು ಏನು ಮಾಡಬೇಕಾಗ್ಯದ ಅದು ಮಾಡಿರಿ. ಇಂಥ ಟೈಮ್ನಾಗ ನೀವು ಇದು ಮಾಡ್ಕೋತ ಕೂತ್ರಿ ಅಂದ್ರೆ ಸರಿ ಆಗಂಗಿಲ್ಲ. ಈಗ ನಾ ಇವತ್ತು ಒಂದು ಇದ್ರ ಬೈಟ್ ನಾ ಕೊಳ್ಳಾಗ್ತೀನಿ. ಎದಕ್ಕೆ ಕೊಳ್ಳಾಗ್ತೀನಿ ಅಂದ್ರೆ ನಂಗೆ ದುಃಖ ಆಯ್ತದ ನೋಡಿ, ಅಯ್ಯೂಬ್ ನಾಟಿಗರವ್ರು ಮಾತಾಡಿ ನೋಡಿ. ಇಟ್ಟು ಅಪಹಾಸ್ಯ ಮಾತಾಡಿ ನೀವು ಮಾತಾಡೋದು ಅದು ಸರಿ ಅನ್ಸಂಗಿಲ್ಲ. ನೀವು ನಮ್ಮ ತಮ್ಮರೇ ತಿಳ್ಕೊಂಡಿದ್ದು ನಿಮಗೆ, ಇಲ್ಲಿಗೆ ಅಣ್ಣರೇ ತಿಳ್ಕೊಂಡಿದ್ದು ನಿಮಗೆ. ಅಂಥವು ಭಾಷೆ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನೀವು ಒಬ್ಬರು ಮಾತಾಡೋದ್ರಿಂದ ನಮ್ಮ ಸಮಾಜದ ಹೆಸರನ್ನು ಕೆಡ್ತದೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಅವ್ರಿಗೆ ಯಾರು ಚುನಾವಣೆ ನಿಂದಿರ್ತಾರ ಅವ್ರಿಗೆ ಮುಂದೆ ಮಾಡಿರಿ. ನೀವು ಮಗ್ಗಲು ಕೂತು ಮಾತಾಡ್ರಿ, ಸರಿಯಾಗಿ ಮಾತಾಡ್ರಿ, ಭಾಷೆ ಚಂದ ಮಾತಾಡ್ರಿ. ಯಾರಿಗೆ ತೇಜವಾದಿ ಆದಂಗೆ ನೀವು ಮಾತಾಡಿದ್ರಿ ಅಂದ್ರೆ ಮತ್ತೊಬ್ರು ಯಾರು ಮಾತಾಡೋರಿ ಅಂಥವು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿಮಗೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ. ಮುಂದೆ ಬರೋ ಚುನಾವಣೆಯಲ್ಲಿ 2028 ಚುನಾವಣೆ ಏನದ ಅದನ್ನು ಸೊಡ್ಡು ಹೊಡೆದೇ ಮಾಡೋರು. ಈ ಸಲ ಇತಿಹಾಸ ಮಾಡೋರೇ ನಾವು. 4ನೇ ಎಲೆಕ್ಷನ್ಗೆ ನೀವು ತಿಂಡಿತ್ತಂದ್ರೆ ನೀವು ಬರ್ರಿ, ನಿಮ್ಗೆ ಯಾರು ಬೇಡ ಅಂದ್ರೆ. 4ನೇ ಎಲೆಕ್ಷನ್ ಅಂದ್ರೂ ನಾವು ಅದಕ್ಕೆ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ. ನಿಮ್ಮ ಕಡೆ ಏನೂ ಇಲ್ಲ, ನಿಮಗೆ ಮಾತಾಡೋಕ್ಕೆ ಹಾದಿ ಇಲ್ಲ, ಅದಕ್ಕೆ ನೀವೆಲ್ಲ ಇಷ್ಟೆಲ್ಲ ತಲೆ ಕಟ್ಟಂಗೆ ಮಾತಾಡ್ಕೊತ ಹೇಳಾಗ್ತೀರಿ.
ನೀವು ಏಕಚಂದಾಗ ಮಾತಾಡಿದ್ರಿ ಮುಂದಿನವ್ರಿಗೆ ಅಂದ್ರೆ ನಾವು ಏಕಚಂದಾಗ ಮಾತಾಡೋರಿ ನಿಮಗೆ. ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಿಯಾಗಿರ್ರಿ, ಸರಿಯಾಗಿ ರಾಜಕಾರಣ ಮಾಡಿರಿ. ಒಳ್ಳೆಯ ಭವಿಷ್ಯದ ನಿಮಗೆ ಭವಿಷ್ಯ ಪ್ರಕಾರ ನೀವು ಮಾತಾಡ್ಕೊತ ಹೋಗ್ರಿ. ನಿಮ್ಮದು ಒಳ್ಳೇದಾಗ್ತದೆ, ಉಳ್ಕಿ ಜನಕ್ಕೂ ಒಳ್ಳೇದಾಗ್ತದೆ. ಸಂದೇಶ ಒಳ್ಳೇದು ಹೋಗ್ಬೇಕು ಜನರಿಗೆ, ಕೆಟ್ಟದ್ದು ಹೋಗ್ಬಾರ್ದು. ಇವತ್ತು 4 ಮಂದಿ ಲೈಕ್ ಮಾಡಿದ್ರೆ, 4 ಮಂದಿ ಕಾಮೆಂಟ್ ಮಾಡಿದ್ರೆ ಅದೇ ನಾನು ಭಾರಿ ಮಾತಾಡಿದ್ದೀನಿ ಅಂದ್ರೆ ಅಲ್ಲದು. ಒಳ್ಳೆ ಸಂದೇಶ ಹೋದಂಗೆ ನೀವು ಕೆಲಸ ಮಾಡಿರಿ, ಜನರ ಕಡೆ ತಲುಪುವಂಥ ವ್ಯವಸ್ಥೆ ಮಾಡ್ಕೊರಿ, ಅದು ಮಾಡಿರಿ. ಅದು ಗಂಡಸ್ತನ ಕೆಲಸ. ಅದು ಇದು ಬಿಟ್ಟು ಎಲ್ಲರೇ ಲೈವ್ ಬಂದು ಹೇಳ್ದ, ಅದು ಬಂದು ಹೇಳ್ದ ಅಂದ್ರೆ ಸರಿ ಇಲ್ಲ, ಇರೋಂಗಿಲ್ಲ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ತೋರಿಸೋದು 28ರ ಚುನಾವಣೆದಾಗ ತೋರಿಸ್ರಿ ನಿಮ್ಮ ಗಂಡಸ್ತನ ಎಷ್ಟು ಅದ. ನಾವು ನೋಡ್ತೀವಿ ಗಂಡಸ್ತನ. ಈ ಗಂಡಸ್ತನ ಸವಾಲು ಹಾಕ್ಯಾರ ಗೌಡರು 24, 28ರದ್ದು. ಅದು ಸವಾಲು ನಾವು ಕಾರ್ಯಕರ್ತರು ಸ್ವೀಕರಿಸ್ತೀವಿ. ನೀವು ಸ್ವೀಕರಿಸ್ರಿ. ಗಂಡಸ್ತನ ಇತ್ತಂದ್ರೆ ಎಲ್ಲರೂ ಕೂಡಿ 28ಕ್ಕೆ ಬರ್ರಿ, ನೋಡೋಣ. ಆವಾಗ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.